ಧ್ಯಾನ ಮಾಡುತ್ತಾ ಕರ್ತನು ಸನ್ನಿಧಿಗೆ ಬಂದಿರುವಂಥ ನಾವು ಮೊಣಕಾಲು ಹಚ್ಚಿ ಎರಡು ಕೈಗಳನ್ನು ಜೋಡಿಸಿ ಕರ್ತನಿಗೆ ಮಾತ್ರ ನಮಸ್ಕಾರ ಮಾಡುತ್ತಾ ಒಬ್ಬರು ಇಬ್ಬರು ಎಲ್ಲಿ ಸೇರಿ ಇರುತ್ತಾರೋ ಅವರ ಮಧ್ಯೆ ನಾನು ಇರುವನು ಎಂಬುದಾಗಿ ದೇವಾದಿ ದೇವರು ಕೊಟ್ಟಿರುವಂಥ ವಾಗ್ದಾನದ ಮೂಲಕ ನಾವು ಕರ್ತನ ಸನ್ನಿಧಿಗೆ ಸೇರಿ ಆತನ ಸನ್ನಿಧಿಗೆ ಬರುವವರು ನಂಬಿಕೆಯುಳ್ಳವರಾಗಿ ಬರಲೇಬೇಕು. ನಂಬಿಕೆ ಇಲ್ಲದೆ ಬರುವವರಿಗೆ ಆತನು ಫಲ ಕೊಡುವುದಿಲ್ಲ ಎಂಬುದಾಗಿ ನಾವು ನಂಬಿಕೆಯಿಂದಲೂ ಆತನ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಹೃದಯವನ್ನು ಕರ್ತನ ಕಡೆಗೆ ನಿಧಾನವಾಗಿ ಗುರಿಯಾಗಿ ಹಿಡಿದುಕೊಂಡು ಎಲ್ಲವನ್ನು ಕಷ್ಟ ನಷ್ಟಗಳು ಎಲ್ಲವನ್ನು ಮರೆತು ನನ್ನ ಮುಂದೆ ಕರ್ತನಿದ್ದಾನೆ, ನಾನು ನನ್ನ ಕರ್ತನ ಮುಂದೆ ನಾನು ಇದ್ದೇನೆ ಅನ್ನುವ ಒಂದು ನಂಬಿಕೆಯಿಂದಲೂ ಕರ್ತನ ಸನ್ನಿಧಿಗೆ ಬಂದಿರುವಂಥ ನಾವು ಮನೋನಿಧಾನವನ್ನು ಪಡೆದುಕೊಳ್ಳೋಣ. ಪ್ರಿಯರೇ, ಹಾಗೂ ಯೇಸು ಕ್ರಿಸ್ತನನ್ನು ಶರೀರ ರೂಪವನ್ನು ನೋಡದಿರುವಂಥ ಯೋಹಾನನು ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟನು. ಮೂರನೇ ದಿನ ಸಮಾಧಿಯಿಂದ ಎದ್ದು ಬರುತ್ತಾನೆ. ಎಲ್ಲ ತನ್ನ ಶಿಷ್ಯರಿಗೆ ತನ್ನನ್ನು ತಾನು ಕಾಣಿಸಿಕೊಳ್ಳುತ್ತಾನೆ. ಯೇಸು ಸ್ವಾಮಿ ಪರಲೋಕಕ್ಕೆ ಹಾರಿ ಹೋಗುವ ಸಮಯದಲ್ಲಿ ಶಿಷ್ಯರಿಗೆ ನೀವು ತಿರುಗಿ ಯೆರೂಸಲೇಮಿಗೆ ಹೋಗಿ ನಾನು ಕಳಿಸಿಕೊಟ್ಟಿರುವಂಥ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ನೀವು ಧ್ಯಾನ ಮಾಡುತ್ತಾ ಇರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾನೆ. ಯೇಸು ಸ್ವಾಮಿ ಹೇಳಿರುವಂಥ ಮಾತುಗಳನ್ನು ಶಿಷ್ಯರು ಎಲ್ಲರೂ ಸೇರಿ ಆ ಒಂದು ಕೋಣೆಯಲ್ಲಿ ಪ್ರಾರ್ಥನೆ ಮಾಡಲು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದಲೂ ಒಂದೇ ಹೃದಯದಿಂದಲೂ ಒಂದೇ ಆಲೋಚನೆ, ಒಬ್ಬ ಮನುಷ್ಯ ಮಾಡಿದ ಆಲೋಚನೆ ಹಾಗೇನೆ ಎಲ್ಲರೂ ಕೂಡ ಒಂದೇ ಆಲೋಚನೆ, ಒಂದೇ ಏಕತ್ವವಾಗಿ ಅವರು ಕರ್ತನನ್ನು ಸೇವಿಸಿದರು, ಕೂಡಿಕೊಂಡರು, ಪ್ರಾರ್ಥಿಸಿದರು. ನಾವು ಕೂಡ ಕರ್ತನನ್ನು ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರಾಗಿ ಕರ್ತನ ಕಡೆಗೆ ನಾವು ತಿರುಗಿಕೊಂಡು ಮನೋನಿಧಾನವನ್ನು ಪಡೆದುಕೊಂಡು ಈ ಮನೋನಿಧಾನದಿಂದ ಬರುವಂಥ ದೇವರ ಶಕ್ತಿ, ದೇವರ ಒಂದು ಪವಿತ್ರಾತ್ಮದ ಕೆಲಸವನ್ನು ನಾವು ನೋಡುತ್ತೇವೆ. ಪವಿತ್ರಾತ್ಮದಿಂದ ದೇವರು ನಡೆಸುವ ಒಂದು ಕೆಲಸವನ್ನು ನಾವು ನೋಡುತ್ತೇವೆ. ಈ ಒಂದು ಕೆಲಸದಲ್ಲಿ ನಾವು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಸೇರಿ ಬಂದಿರುವ ನಾವು ಮನೋನಿಧಾನವನ್ನು ನಮಗಿರುವಂಥ ಕಷ್ಟಗಳು, ನಮಗಿರುವಂಥ ನೋವುಗಳು, ನಮಗಿರುವಂಥ ಎಲ್ಲ ಪ್ರಾರ್ಥನೆ ಅಂಶಗಳನ್ನು ಎಲ್ಲವನ್ನು ಬಿಟ್ಟು ಕರ್ತನ ಕಡೆ ಗಮನವನ್ನು ಹಿಡಿದುಕೊಂಡು ಕರ್ತನ ಮೇಲೆ
ನಮ್ಮ ದೃಷ್ಟಿಯನ್ನು ಹಿಡಿದುಕೊಂಡು ಕರ್ತನನ್ನು ಸ್ತುತಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಹಾಗೂ ಯೇಸು ಕ್ರೈಸ್ತನ ಶಿಷ್ಯನಾಗಿರುವಂಥ ಯೋಹಾನನನ್ನು ಜ್ಞಾಪಕಕ್ಕೆ ತಂದುಕೊಳ್ಳುವುದಾದರೆ, ಆತನು ಪದ್ಮಾಸು ದ್ವೀಪದಲ್ಲಿ ಮನೋನಿಧಾನವುಳ್ಳವನಾಗಿ ಇರುವುದರಿಂದ ಪರಲೋಕದಲ್ಲಿ ಏನು ನಡೆಯುತ್ತಿರುವುದು, ಭೂಮಿ ಮೇಲೆ ಏನು ನಡೆಯುತ್ತಿರುವುದು ಅಥವಾ ನಡೆದೇ ಹೋದಿರುವಂಥ ಕಾಲವನ್ನು ಎಲ್ಲವನ್ನು ಕೂಡ ಕರ್ತನು ಯೇಸು ಸ್ವಾಮಿ ದರ್ಶನದಲ್ಲಿ ಯೋಹಾನನಿಗೆ ಕಾಣಿಸಿದ ಥರ ತೋರಿಸುತ್ತಾನೆ, ಸಿನಿಮಾ ಥರ ತೋರಿಸುತ್ತಾನೆ. ನಾವು ಕೂಡ ಮೊಣಕಾಲು ಹಚ್ಚಿ ನಾವು ಕೂಡ ಕರ್ತನ ಕಡೆಗೆ ನಮ್ಮ ಹೃದಯವನ್ನು ತಿರುಗಿಸಿಕೊಂಡು ಸಂಪೂರ್ಣವಾಗಿ ಮನೋನಿಧಾನವುಳ್ಳವರಾಗಿ ಈ ಸ್ಥಿತಿಯನ್ನು ನನಗನ್ನು ಒದಗಿಸಿಕೊಟ್ಟಿರುವಿ ದೇವ, ಸ್ತೋತ್ರ. ಈ ಒಂದು ಸಮಯವು ನನಗಾಗಿ ಒದಗಿಸಿಕೊಟ್ಟಿರುವ ದೇವರೇ ಸ್ತೋತ್ರ. ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಕರ್ತನಿಗೆ ಘನವಾದಂಥ ಸ್ತುತಿಯನ್ನು ಸಲ್ಲಿಸುತ್ತಾ, ಸ್ವಾಮಿ, ಇಂಥ ಒಂದು ಸಮಯವನ್ನು ನನಗೋಸ್ಕರ ಈ ಒಂದು ಧ್ಯಾನ ಮಾಡುವ ಸ್ಥಿತಿಯನ್ನು ನಮಗಾಗಿ ಈ ಸಮಯವನ್ನು ಸ್ವಾಮಿ ಆಶೀರ್ವಾದಕರವಾದಂಥ ಸ್ಥಿತಿಯನ್ನು ಒದಗಿಸಿಕೊಟ್ಟಿರುವುದರಿಂದ ನಿನಗೆ ಸ್ತುತಿ ಸ್ತೋತ್ರ. ಸ್ತುತಿಸಿರುವ ನಾವು ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು, ನಮ್ಮ ಅಪರಾಧಗಳನ್ನು, ನಮ್ಮ ಅಕ್ರಮಗಳನ್ನು ಕರ್ತನಿಗಾಗಿ ವಿರೋಧವಾಗಿ, ವಾಕ್ಯಕ್ಕೆ ವಿರೋಧವಾಗಿ, ದೇವರ ಸನ್ನಿಧಿಗೆ ವಿರೋಧವಾಗಿ ನಾವು ಮಾಡಿರುವಂಥ ಈ ಪಾಪ ದೋಷಗಳನ್ನು ನಾವು ಮುಚ್ಚಿ ಹಾಕುವುದರಿಂದ ಏನೂ ಫಲ ಸಿಗುವುದಿಲ್ಲ. ಕರ್ತನ ಮುಂದೆ ಬಂದಿರುತ್ತೇವೆ. ಕರ್ತನು ಪರಿಶುದ್ಧನು, ನಾನು ಪರಿಶುದ್ಧನು, ನನ್ನ ಸನ್ನಿಧಿ ಪರಿಶುದ್ಧವಾಗಿರುವುದು, ನೀವು ಕೂಡ ಪರಿಶುದ್ಧರಾಗಿ ಇರಲೇಬೇಕು ಎಂಬುದಾಗಿ ಕರ್ತನ ಕಡೆಗೆ ನಾವು ಹೃದಯವನ್ನು ತಿರುಗಿಸಿಕೊಂಡು ಯಾರ ತಪ್ಪುಗಳನ್ನು ಅವರು ಒಪ್ಪಿಕೊಳ್ಳಲೇಬೇಕು, ಯಾರ ಪಾಪಗಳನ್ನು ಅವರು ಕರ್ತನ ಮುಂದೆ ಹೇಳಲೇಬೇಕು. ಕರ್ತನು ಪರಿಶುದ್ಧನು. ನಿನ್ನ ತಪ್ಪುಗಳನ್ನು ಕರ್ತನ ಮುಂದೆ ಹೇಳಿಕೊಳ್ಳುವುದಾದರೆ, ಒಪ್ಪಿಕೊಳ್ಳುವುದಾದರೆ ಕ್ಷಮಿಸುತ್ತಾನೆ. ನಿನ್ನ ಅಪರಾಧಗಳನ್ನು ಕ್ಷಮಿಸುತ್ತಾನೆ, ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾನೆ, ನಿನ್ನ ಸಂಕಟಗಳನ್ನು ಕ್ಷಮಿಸುತ್ತಾನೆ ಕರ್ತನು. ಸ್ವಾಮಿ, ನಾನು ನಿನ್ನ ಸನ್ನಿಧಿಗೆ ವಿರೋಧವಾಗಿ ಪಾಪ ಮಾಡಿರುತ್ತೇನೆ. ವಾಕ್ಯ ರೂಪದಲ್ಲಿ ನನ್ನ ಪಾಪಗಳನ್ನು, ನನ್ನಲ್ಲಿರುವಂಥ ಪಾಪಗಳನ್ನು ಒಂದೊಂದು ಕಾಣುಬರುವಂಥ ಸ್ಥಿತಿಯನ್ನು ನೀನು ಮಾಡಿರುವುದರಿಂದ ಒಂದು ಪಾಪವನ್ನು ನಾವು ಜ್ಞಾಪಕಕ್ಕೆ ತಂದುಕೊಳ್ಳುತ್ತಿರುವಾಗ ಎಲ್ಲ ಪಾಪಗಳು, ಕಣ್ಣುಗಳಿಂದ ನೋಡುವುದರಲ್ಲಿ ಪಾಪ, ಕೈಗಳಲ್ಲಿ ಮಾಡಿರುವುದರಿಂದ ಪಾಪ, ಹೃದಯ ಆಲೋಚನೆಗಳಲ್ಲಿ ಬಂದಿರುವಂಥ ಪಾಪಗಳು, ಈ ಒಂದು ಪಾಪ ಭಯಂಕರವಾದಿದ್ದು, ಈ ಒಂದು ದೋಷಕರವಾದಂಥ ಪಾಪವು ಭಯಂಕರವಾದಿದ್ದು, ಅಥವಾ ನಿನ್ನನ್ನು ಕರ್ತನ ಕಡೆಗೆ ಸೇರಲಾರದೆ ಆಟಂಕಪಡಿಸುವುದು, ಅಡ್ಡಿಯಾಗಿರುವುದು, ನಿನ್ನ ಪ್ರಾರ್ಥನೆ, ನಿನ್ನ ನಂಬಿಕೆ, ನಿನ್ನ ವಿಶ್ವಾಸವು ಕರ್ತನನ್ನು ನೋಡುತ್ತಾನೆ. ನೀನು ನಿನ್ನ ಪೂರ್ಣ ಹೃದಯದಿಂದಲೂ
ಪೂರ್ಣ ಶಕ್ತಿಯಿಂದಲೂ ಪೂರ್ಣ ವಿವೇಕದಿಂದಲೂ ನಿನ್ನ ಹೃದಯಪೂರ್ವಕವಾಗಿ ಪ್ರತಿಯೊಂದು ಪಾಪವನ್ನು ಕರ್ತನ ಮುಂದೆ ತಪ್ಪದೇ ಒಪ್ಪಿಕೊಳ್ಳಲೇಬೇಕು. ನಾನು ಯಾವುದೇ ತಪ್ಪು ಮಾಡಲಿರಲಿಲ್ಲ, ನಾನು ಯಾವುದೇ ತಪ್ಪು ಮಾಡುವನಲ್ಲ ಅನ್ನುವ ಆಲೋಚನೆ ಮನುಷ್ಯನಿಗೆ ಬರಕೂಡದು. ಮನುಷ್ಯನು ಎಲ್ಲ ಸ್ಥಿತಿಯಲ್ಲಿ ಕೂಡ ತಪ್ಪು ಮಾಡಿರುವನು. ಆದ್ದರಿಂದ ದೇವರಿಗೆ ನೋವು, ದೇವರಿಗೆ ಕಷ್ಟ. ವಾಕ್ಯದ ಮೂಲಕ ನಾವು ಮಾಡಿರುವ ಪಾಪಗಳಿಂದ ದೇವರಿಗೆ ಶ್ರಮೆ. ದೇವರ ವಾಗ್ದಾನದ ಮೂಲಕ ನಮ್ಮ ಅಪರಾಧಗಳಿಂದಲೂ ಆತನು ಪಟ್ಟಿದ್ದಾನೆ. ನಮ್ಮ ಅಪರಾಧಗಳಿಂದಲೂ ಆತನು ಶಿಲುಬೆ ಶ್ರಮೆಗಳನ್ನು ಹೊಂದಿದ್ದಾನೆ. ನಿನ್ನ ಅಪರಾಧ ಮೂಲಕ, ನಿನ್ನ ಪಾಪದ ಮೂಲಕ ನೀನು ಮೊಣಕಾಲು ಹಚ್ಚಿ ಕರ್ತನ ಮುಂದೆ ಸಂಪೂರ್ಣವಾಗಿ ನಿನ್ನ ಪಾಪದ ನಿಯಮಗಳನ್ನು ಒಪ್ಪಿಕೊಂಡು, ಕರ್ತನೆ ನಿನ್ನ ಪವಿತ್ರವಾದ ರಕ್ತದ ಮೂಲಕ, ನಿನ್ನ ಪವಿತ್ರ ರಕ್ತದ ಮೂಲಕ, ನಿನ್ನ ಪವಿತ್ರ ಆತ್ಮದ ಮೂಲಕ ನನ್ನ ಪಾಪಗಳಿಂದ ಬಿಡಿಸಿ ನನ್ನನ್ನು ಸ್ವಚ್ಛ ಮಾಡಿ ನನ್ನನ್ನೇ ಶುದ್ಧಿಗೊಳಿಸಿ ನಿನ್ನ ಮಗನಾಗಿ ನಿನ್ನ ಮಗಳನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ದೇವರೇ, ಸ್ತುತಿ 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 ಸ್ತೋತ್ರ. ಈ ಥರ ನಾನು ನನ್ನ ಪಾಪಗಳನ್ನು ಒಪ್ಪಿಕೊಳ್ಳಲು ಕರ್ತನೇ ನನಗೆ ಸಮಯವು ಕೊಟ್ಟಿರುವ, ಅದರಿಂದ ಸ್ತುತಿ 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 ಸ್ತೋತ್ರ. ಸ್ತುತಿಸಿರುವ ನಾವು ತೀರ್ಮಾನ, ಇನ್ನು ಮುಂದೆ ಪಾಪವನ್ನು ಮಾಡಲಾರದೆ ತೀರ್ಮಾನ. ಇನ್ನು ಮುಂದೆ ದೇವರ ನಾಮಕ್ಕಾಗಲಿ, ದೇವರ ಚಿತ್ತಕ್ಕಾಗಲಿ, ದೇವರ ನಿಯಮಗಳನ್ನು ತೊರೆದು ಹಾಕದೆ ಆ ನಿಯಮಗಳನ್ನು ನಮ್ಮ ಕಣ್ಣುಗಳ ಮುಂದೆ ಹಿಡಿದುಕೊಂಡು ನಮ್ಮ ತಪ್ಪುಗಳನ್ನು ಮತ್ತೆ ತಿರುಗಿ ಪಾಪವನ್ನು ಮಾಡಲಾರದೆ ಒಂದು ಸಿದ್ಧಾಂತವನ್ನು, ಒಂದು ನಿಯಮ ನಿಷ್ಠವನ್ನು ಹೃದಯದಿಂದ ಆಯ್ಕೆ ಮಾಡಿದುಕೊಂಡು ಪಾಪ ಮಾಡಲ್ಲ. ಇನ್ನು ಮುಂದೆ ಅಪಾರ್ಥವಾದಂಥ ಸುಳ್ಳು ಮಾತು ಮಾತಾಡಲ್ಲ. ಇನ್ನು ಮುಂದೆ ಕೆಟ್ಟ ದಾರಿ ಹೋಗಲ್ಲ. ಇನ್ನು ಮುಂದೆ ಕೆಟ್ಟತನವು ಮಾತಾಡಲ್ಲ. ಇನ್ನು ಮುಂದೆ ಕೆಟ್ಟ ಆಲೋಚನೆ ನಾನು ಮಾಡಲ್ಲ ಸ್ವಾಮಿ. ಇನ್ನು ಮುಂದೆ ಎಷ್ಟೊಂದು ಕಷ್ಟ ಬಂದರು, ಎಷ್ಟೊಂದು ಶೋಧನೆ ಬಂದರು, ಎಷ್ಟೊಂದು ಇಬ್ಬಂದಿಗಳು ಎದುರಾದರೂ ನಾನು ನಿನ್ನ ವಾಕ್ಯವನ್ನು ನೆನೆಸುತ್ತಾ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಾ, ಸ್ವಾಮಿ ನಾನು ಬಿಟ್ಟು ಬಂದಿರುವ ಯಾವ ಪಾಪದ ಕಡೆ ನನ್ನ ಹೃದಯವು ತಿರುಗದೆ, ನನ್ನ ಮನಸ್ಸು ತಿರುಗದೆ, ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂತಿರುಗಿ ಹೋಗದೆ ನಾನು ನಿನ್ನ ಕಡೆ, ನಿನ್ನ ವಾಗ್ದಾನದ ಕಡೆ, ನಿನ್ನ ಮಹಿಮೆ ಕಡೆ, ನಿನ್ನ ಚಿತ್ತದ ಕಡೆ ನಾನು ಹೃದಯವನ್ನು ಸ್ಥಿರವಾದ ಸ್ಥಿತಿಯಲ್ಲಿ ಹಿಡಿದುಕೊಂಡಿದ್ದೇನೆ ಸ್ವಾಮಿ. ಈ ಥರ ನಾನು ತೀರ್ಮಾನವನ್ನು ತೆಗೆದುಕೊಳ್ಳಲು, ಈ ಥರ ನಾನು ತೀರ್ಮಾನವನ್ನು ಮಾಡಲು ನಿನ್ನ ಚಿತ್ತವನ್ನು ನನಗೋಸ್ಕರ ಒದಗಿಸಿಕೊಟ್ಟಿರುವ ದೇವರೇ ಸ್ತೋತ್ರ. ಮೊಣಕಾಲು ಹಚ್ಚಿ ಕರ್ತನನ್ನು ಸ್ತುತಿಸಿರಿ ಸ್ವಾಮಿ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಮಯದಲ್ಲಿ ನಾನು ನನ್ನ ಪೂರ್ಣ ಶಕ್ತಿಯಿಂದಲೂ, ನಾನು ನನ್ನ ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ವಿವೇಕದಿಂದಲೂ, ಪೂರ್ಣ ಜ್ಞಾನದಿಂದಲೂ ನಾನು ಈ ತೀರ್ಮಾನವನ್ನು ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಇನ್ನು ಮುಂದೆ ನಾನು ಯಾವ ಪಾಪದ ಕಡೆ ನೋಡದೆ ಇರುತ್ತೇನೆ. ಇನ್ನು ಮುಂದೆ
ಯಾವ ಕೆಟ್ಟ ಕೆಲಸದ ಕಡೆ ನಾನು ಕಿವಿ ಕೊಡದೆ ಮಾಡದೆ ಇರುತ್ತೇನೆ ಅನ್ನುವ ಸಂಪೂರ್ಣ ಉದ್ದೇಶವನ್ನು ತೆಗೆದುಕೊಂಡು ಅದರಿಂದ ನಾನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇನೆ ಅನ್ನುತ್ತಾ ಕರ್ತನನ್ನು ಸ್ತುತಿಸಿರಿ. ಸ್ವಾಮಿ, ಸ್ತುತಿ ಸ್ತುತಿ ಸ್ತೋತ್ರ. ಈ ಒಂದು ಸಮಯವನ್ನು ಈ ಥರ ನಿನ್ನ ಸನ್ನಿಧಾನದಲ್ಲಿ ನಾನು ತೀರ್ಮಾನವನ್ನು ತೆಗೆದುಕೊಳ್ಳಲು ಮಾಡಿಕೊಳ್ಳಲು ನಿನ್ನ ಕೃಪೆಯನ್ನು ಒದಗಿಸಿಕೊಟ್ಟಿರುವ ದೇವರೇ, ಸ್ತುತಿ 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 ಸ್ತೋತ್ರ. ಕರ್ತನೆ, ಈ ಒಂದು ಸಮಯಕ್ಕಾಗಿ, ಈ ಒಂದು ಸಂದರ್ಭಕ್ಕಾಗಿ, ದಿನಕ್ಕಾಗಿ, ನಿನ್ನ ಘನವಾದ ಪರಿಶುದ್ಧ ನಾಮಕ್ಕಾಗಿ ಸ್ತುತಿ 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 ಸ್ತೋತ್ರ. ಸ್ತುತಿಸಿರುವಂಥ ನಾವು ಎಲ್ಲರೂ ಸೇರಿ ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ, ಸಮರ್ಪಣೆ ಮಾಡಿಕೊಳ್ಳೋಣ. ಸ್ವಾಮಿ, ಈ ಸ್ಥಳವನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇವೆ. ಈ ಒಂದು ಮಂದಿರವನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇವೆ. ಈ ಒಂದು ಮಂದಿರದಲ್ಲಿ ನಡೆಯುತ್ತಿರುವಂಥ ಪ್ರಾರ್ಥನೆಗಳು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇವೆ. ಸ್ವಾಮಿ, ಇಲ್ಲಿ ಇರುವಂಥ ಸಭೆಯವರನ್ನು ಮತ್ತು ಸೇವೆ ಮಾಡುತ್ತಿರುವಂಥ ಎಲ್ಲ ಸೇವಕ ಸೇವಕಿಯರನ್ನು ಮತ್ತು ನಮ್ಮ ವರ್ಕಿಂಗ್ ಕಮಿಟಿ ಎಲ್ಲ ಅಯ್ಯನವರನ್ನು, ಅಮ್ಮನವರನ್ನು, ಸಭೆಯವರನ್ನು, ಅವರಿಗೆ ಕೊಟ್ಟಿರುವಂಥ ಸ್ವಾಮಿ ಸೇವೆ ಎಲ್ಲ ಕೂಡ ನಿನ್ನ ಕೈಗೆ ಸಮರ್ಪಿಸಿಕೊಳ್ಳುತ್ತೇವೆ. ಕರ್ತನೆ, ನಮಗೆ ಬಹುಮಾನವಾಗಿ ಕೊಟ್ಟಿರುವಂಥ ಬೈಬಲ್ ಮಿಷನನ್ನು ಸಮರ್ಪಣೆ ಮಾಡುತ್ತೇವೆ. ಕರ್ತನೆ, ಕೊಟ್ಟಿರುವಂಥ ಸ್ವಾಸ್ಥ್ಯಗಳನ್ನು, ಆಸ್ತಿ ಪಾಸ್ತಿಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇವೆ. ಸ್ವಾಮಿ, ನಮ್ಮ ಮಿಷನಿಗೆ ಕೊಟ್ಟಿರುವಂಥ ಹಿರಿಯ ಅಯ್ಯನವರನ್ನು, ಸ್ವಾಮಿ ಅಧಿಕಾರಿ ಅಯ್ಯನವರನ್ನು ಎಲ್ಲರನ್ನ ಸ್ವಾಮಿ ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇವೆ. ಸ್ವಾಮಿ, ಇರುವಂಥ ವ್ಯಾಜ್ಯಗಳನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇವೆ. ಸ್ವಾಮಿ, ನಮ್ಮ ಪ್ರೆಸಿಡೆಂಟ್ ಅಯ್ಯನವರನ್ನು, ಅಮ್ಮನವರನ್ನು, ಮನೆಯನ್ನು, ಸ್ವಾಮಿ ವಸ್ತು ವಾಹನಗಳನ್ನು, ತಮ್ಮ ಎಲ್ಲ ಪರಿಚರ್ಯ ಸೇವೆಯನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇವೆ. ಕರ್ತನೆ, ಸ್ತೋತ್ರ. ನಮ್ಮ ಕರ್ನಾಟಕ ಎಲ್ಲ ದೇಶಗಳಲ್ಲಿ ಸುಮಾರು 18 ದೇಶದಲ್ಲಿ ಸೇವಕರು, ಅಭಿಷೇಕ್ತರಾಗಿರುವಂಥ ಮತ್ತು ನಿನ್ನ ಮಕ್ಕಳ ಸೇವೆ ಎಲ್ಲ ಕೂಡ ನಿನಗೆ ಸಮರ್ಪಣೆ ಮಾಡುತ್ತೇವೆ. ಕರ್ತನೆ, ನಮ್ಮ ಕರ್ನಾಟಕದಲ್ಲಿರುವಂಥ ಸಭೆಯನ್ನು ಮತ್ತು ನಮ್ಮ ವರ್ಕಿಂಗ್ ಕಮಿಟಿ ಅಯ್ಯನವರನ್ನು, ಇನ್ನೂ ಸ್ವಾಮಿ ಅನೇಕ ನೂತನವಾದ ಪ್ರಾಂತ ಪ್ರದೇಶಗಳಿಗೆ ಸೇವೆ ಮಾಡಲು ನಿನ್ನ ಚಿತ್ತವನ್ನು ತಲುಪಿಸಲು ಪ್ರತಿಯೊಬ್ಬರನ್ನು ನಿನ್ನ ಆತ್ಮದ ಮೂಲಕ ನಡೆಸು ಎಂಬುದಾಗಿ ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇವೆ. ನೂತನವಾಗಿ ಅನೇಕರು ಬೈಬಲ್ ಮಿಷನ್ ಸಂಸ್ಥೆಯಲ್ಲಿ ಸೇವೆ ಮಾಡಲು ಸೇರ್ಪಡೆಯಾಗಲು ನಿನ್ನ ಕೃಪೆಯನ್ನು ಸಂಪೂರ್ಣವಾಗಿ ಒದಗಿಸಿ ಬರಲಿ ಎಂಬುದಾಗಿ ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇವೆ. ಕರ್ತನೆ, ಸ್ತೋತ್ರ. ಈ ಒಂದು ಸೋಮವಾರ ಸ್ವಾಮಿ, ಈ ಒಂದು ಸೋಮವಾರ ಸ್ವಸ್ಥತಾ ಶಾಲೆಯನ್ನು ಕಾರ್ಯಕ್ರಮವನ್ನು ಬಂದಿರುವಂಥ ಮಕ್ಕಳು, ಬರಲಾರ್ದಿರುವಂಥ ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೀವಿ. ಸ್ವಾಮಿ, ಈ ನಿನ್ನ ಮಂದಿರ ಕಡೆ ಎಲ್ಲ ಜನರು ತಮ್ಮ ದೃಷ್ಟಿಯನ್ನು ಇಡುವುದಕ್ಕೆ ಪ್ರೇರೇಪಣೆಯನ್ನು ದಯಪಾಲಿಸು. ಸ್ವಾಮಿ, ಎಲ್ಲ ಮತಸ್ಥರು, ಎಲ್ಲ ಜನರು ನಿನ್ನ ವಾಕ್ಯದ ಕಡೆ, ನಿನ್ನ ಸನ್ನಿಧಿ ಕಡೆಗೆ ಕಿವಿ ಕೊಡುವಂಥ ಸ್ಥಿತಿ ಪವಿತ್ರಾತ್ಮ ದೇವರೇ, ಸ್ವಾಮಿ ಯೆಶಾಯನ ಬರೆದ ಗ್ರಂಥದಲ್ಲಿ ಈ ಒಂದು ಅಂತ್ಯ ಕಾಲದಲ್ಲಿ ಯೆಹೋವ ದೇವರ ಕಡೆಗೆ ನಾವು ತಿರುಗೋಣ. ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗುವುದು, ಆಶೀರ್ವಾದ ಬರುತ್ತೆ, ಒಳ್ಳೆಯ ಆಜ್ಞೆಗಳನ್ನು ಅವರು ನಮಗೆ ತಿಳಿಸಿಕೊಡುತ್ತಾರೆ ಎನ್ನುತ್ತಾ ಕೆಲವು ಜನರು ಮಾತಾಡಿಕೊಂಡರು. ಸ್ವಾಮಿ, ನಿನ್ನ ಕೃಪೆಯಿಂದ ಎಲ್ಲ ಜನರು ಸ್ವಾಮಿ ಈ ಸ್ಥಳಕ್ಕೆ ಬರುವಂತೆ ಸ್ಥಿತಿಯನ್ನು ಒದಗಿಸಿಕೊಡು. ನಿನ್ನ ಮಹಿಮೆಯನ್ನು ವಿಸ್ತರಣೆ ಮಾಡು. ನಿನ್ನ ಚಿತ್ತವನ್ನು ಸ್ವಾಮಿ ಎಲ್ಲ ಜನರು
ಸ್ವಾಮಿ ಕೇಳುವುದಕ್ಕಾಗಿ, ಅದನ್ನು ನಂಬುವಕೊಂಡು ಹಿಡಿದುಕೊಳ್ಳುವುದಕ್ಕಾಗಿ ನಿನ್ನ ಕೃಪೆಯನ್ನು ಒದಗಿಸಿಕೊಡಬೇಕು ಎಂಬುದ ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇವೆ. ಕರ್ತನೆ, ಸ್ತುತಿ ಸ್ತೋತ್ರ. ನಮ್ಮ ಪ್ರಾಣ, ದೇಹ, ಶರೀರ ಎಲ್ಲ ಅವಯವಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇವೆ ಸ್ವಾಮಿ. ನಮಗಿರುವಂಥ ಸೇವೆ, ಕುಟುಂಬ, ಮಕ್ಕಳು, ಮಂದಿರ, ಸಭೆ ಸ್ವಾಮಿ, ಎಲ್ಲ ಪ್ರಾರ್ಥನಾಂಶಗಳನ್ನು ನಿನಗೆ ಒಪ್ಪಿಸಿಕೊಳ್ಳುತ್ತೇವೆ. ಈ ಥರ ಸ್ವಾಮಿ ಒಪ್ಪಿಸಲು ನಿನ್ನ ಕೃಪೆಯನ್ನು ಒದಗಿಸಿಕೊಟ್ಟಿರುವುದರಿಂದ ಸ್ತುತಿ 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 ಸ್ತೋತ್ರ. ಸ್ತುತಿ ಸ್ತುತಿ ಸ್ತೋತ್ರ. ಸ್ತುತಿಸಿರುವ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀವಪ್ಪ ಸ್ವಾಮಿ, ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಕರ್ತನೆ. ಸ್ವಾಮಿ, ನಿನ್ನ ಕೃಪೆಯನ್ನು ಒದಗಿಸಿಕೊಡು. ಎಲ್ಲಿಂದ ಸಹಾಯ ಬರುವುದು? ಆಕಾಶದಿಂದ ಯೆಹೋವರಿಂದಲೇ ನನಗೆ ಸಹಾಯ ಸಿಗುವುದು ಎಂಬುದಾಗಿ ಸ್ವಾಮಿ, ನಿನ್ನಿಂದಲೇ ಸಹಾಯ ಸಿಗುವುದು. ಸ್ವಾಮಿ, ಈ ಒಂದು ಸ್ಥಳವನ್ನು ಆಶೀರ್ವಾದಿಸಯ್ಯ ಸ್ವಾಮಿ. ಈ ಸ್ಥಳವನ್ನು ನೀನು ಆಯ್ದುಕೊಂಡಿರುವ ಸ್ಥಳ, ನಿನ್ನ ಹೆಸರು ಹಿಡಿದುಕೊಂಡಿರುವಂಥ ಸ್ಥಳ ಸ್ವಾಮಿ, ನಿನ್ನ ನಾಮವನ್ನು ಹೊಂದಿಕೊಂಡಿರುವಂಥ ಸ್ಥಳ. ಈ ಒಂದು ಸ್ಥಳದಲ್ಲಿ ಪ್ರತಿ ಸೋಮವಾರ ಸ್ವಾಮಿ ಸ್ವಸ್ಥತಾ ಶಾಲೆ ಈ ಒಂದು ಕಾರ್ಯವನ್ನು ನಡೆಯುತ್ತಿದೆ ಸ್ವಾಮಿ. ಎಲ್ಲ ಜನರನ್ನು ಕರೆದುಕೊಂಡು ಬನ್ನಿ ಸ್ವಾಮಿ, ಕರೆದುಕೊಂಡು ಬನ್ನಿ ಸ್ವಾಮಿ. ರೋಗದಿಂದ ಇರುವಂಥ ಜನರನ್ನು, ರೋಗ ಪೀಡಿತರಾಗಿರುವಂಥ ಜನರನ್ನು ಸ್ವಾಮಿ ಕರೆದುಕೊಂಡು ಬನ್ನಿ. ನಿನ್ನ ಮಹಿಮೆಯನ್ನು ಆ ಜನರು ನೋಡಲು ನಿನ್ನ ಕೃಪೆಯನ್ನು ಒದಗಿಸಿಕೊಡು ಸ್ವಾಮಿ. ನೀನು ಭೂಲೋಕದಲ್ಲಿ ಇರುವ ಕಾಲದಲ್ಲಿ ನೀನು ಎಲ್ಲಿ ಇದ್ದರೂ ಅಲ್ಲಿ, ಊರಲ್ಲಿದ್ದರೂ, ಮನೆಯಲ್ಲಿದ್ದರೂ, ಊರು ಆಚೆ ಕಡೆ ಗುಡ್ಡದ ಮೇಲೆ ಇದ್ದರೂ ಸ್ವಾಮಿ, ಅನೇಕ ರೋಗ ಪೀಡಿತರಾಗಿರುವಂಥ ಜನರು ಗುಂಪು ಗುಂಪುಗಳಾಗಿ ಬಂದರು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ, ನಿನ್ನ ಮಾತನ್ನು ಕೇಳಲಿಕ್ಕೆ ಸ್ವಾಮಿ. ಎಲ್ಲ ಜನರು ಸೇರಿ ಬರುತ್ತಾರೆ. ಎಲ್ಲ ಜನರು ಸೇರಿ ಬಂದರು. ಬಂದವರಿಗೆಲ್ಲರಿಗೂ ಕೂಡ ಸ್ವಾಮಿ ನೀನು ಆಹಾರವನ್ನು ಕೊಟ್ಟಿರುವಿ. ಅದಕ್ಕಿಂತ ಬಲವಾದದ್ದು ನಿನ್ನ ವಾಕ್ಯವನ್ನು ಕೊಟ್ಟಿರುವಿ. ನಿನ್ನ ಉಪದೇಶವನ್ನು ಕೇಳಿರುವಂಥ ಮಕ್ಕಳು ಎಲ್ಲರೂ ಕೂಡ ಬಿಡುಗಡೆಯಾದರು ಸ್ವಾಮಿ. ಎಲ್ಲ ಕಾಯಿಲೆಗಳಿಂದ ಬಿಡುಗಡೆಯಾದರು, ಎಲ್ಲ ರೋಗಗಳಿಂದ ಬಿಡುಗಡೆಯಾದರು ಸ್ವಾಮಿ. ದೆವ್ವಗಳಿಂದ ಹಿಡಿದವರು ಬಿಡುಗಡೆಯಾದರು. ಇನ್ನೂ ಅಪವಿತ್ರಾತ್ಮ ದುಷ್ಟ ಶಕ್ತಿಗಳಿಂದಲೂ ಪೀಡಿತರಾಗಿರುವಂಥ ಜನರು ಬಿಡುಗಡೆಯಾದರು ಸ್ವಾಮಿ. ಎಲ್ಲ ಜನರ ಬಿಡುಗಡೆಗೋಸ್ಕರ ಈ ಒಂದು ಪ್ರಾರ್ಥನೆ, ಎಲ್ಲ ಜನರ ರಕ್ಷಣೆ ಹೊಂದೋದಕ್ಕೋಸ್ಕರ ಈ ಒಂದು ಪ್ರಾರ್ಥನೆ, ಎಲ್ಲ ಜನರು ಸೇರಿ ಬರುವುದಕ್ಕಾಗಿ ಈ ಪ್ರಾರ್ಥನೆ. ಎಲ್ಲ ಜನರು ನಿನ್ನ ವಾಕ್ಯದ ಹತ್ತಿರಕ್ಕೆ ಬರಲಿಕ್ಕೆ ನಿನ್ನ ಕೃಪೆಯನ್ನು ಒದಗಿಸಿಕೊಡು ಸ್ವಾಮಿ. ಪವಿತ್ರಾತ್ಮದಿಂದ ಒದಗಿಸಿಕೊಡು ಸ್ವಾಮಿ. ಎಲ್ಲ ಕಷ್ಟದಲ್ಲಿದ್ದ ಜನರು, ಎಲ್ಲ ನಷ್ಟಗಳಲ್ಲಿ ಇರುವಂಥ ಜನರು ಸ್ವಾಮಿ, ರೋಗದಿಂದ ಇರುವಂಥ ಜನರು ಈ ಸ್ಥಳಕ್ಕೆ ಸೇರಿ ಬರಲು ನಿನ್ನ ಪವಿತ್ರಾತ್ಮದ ಮೂಲಕ ಸ್ವಾಮಿ ಎಲ್ಲ ಜನರನ್ನು ಸ್ವಾಮಿ ನಿನ್ನ ನಾಮದಿಂದಲೇ ರಕ್ಷಣೆ, ನಿನ್ನ ನಾಮದಿಂದಲೇ ಸ್ವಾಸ್ಥ್ಯತೆ, ನಿನ್ನ ನಾಮದಿಂದಲೇ ಎಲ್ಲ ಸಮಸ್ಯೆಗಳಿಗೆ ಬಿಡುಗಡೆ, ಎಲ್ಲ ಸಮಸ್ಯೆಗಳಿಗೆ ಬಿಡುಗಡೆ ಕೊಡುವಂಥ ದೇವರು ನೀನು ಸ್ವಾಮಿ. ನಿನ್ನ ಚಿತ್ತವನ್ನು ಒದಗಿಸಿಕೊಡು ಸ್ವಾಮಿ. ನಿನ್ನ ಪವಿತ್ರಾತ್ಮದ ಮೂಲಕ ನಿನ್ನ ಶಕ್ತಿಯನ್ನು ತುಂಬ ಸ್ವಾಮಿ ಹರಿದು ಬರುವಂಥ ಸ್ಥಿತಿಯನ್ನು ಮಾಡು. ಇಲ್ಲಿ ಬಂದಿರುವಂಥ ಮಕ್ಕಳು ನಿನ್ನ ಶಕ್ತಿಯನ್ನು ನೋಡಲು, ನಿನ್ನ ಬಲವನ್ನು ನೋಡಲು, ನಿನ್ನ ಪವಿತ್ರಾತ್ಮದಿಂದಲೂ ತುಂಬಿಕೊಂಡಿರುವಂಥ ಜನರು ಸ್ವಾಮಿ ನಿನ್ನನ್ನು ಪೂರ್ಣ ಹೃದಯದಿಂದಲೂ ಸ್ವಾಮಿ ನಿನ್ನ ರೂಪವನ್ನು ನೋಡಲು ಪ್ರತಿ ಒಬ್ಬೊಬ್ಬರಿಗೆ ಸ್ವಾಮಿ
ಪ್ರಾರ್ಥನೆ ಮೂಲಕ ಆಶೀರ್ವಾದ ದಯಪಾಲಿಸು ಕರ್ತನೆ. ಈ ಒಂದು ಸ್ವಸ್ಥತಾ ಶಾಲೆ ಸುತ್ತಮುತ್ತಲೂ ಇರುವಂಥ ಕ್ಯಾಂಪುಗಳಲ್ಲಿ, ಊರುಗಳಲ್ಲಿ ಸ್ವಾಮಿ ಎಲ್ಲ ಜನರು ಈ ಒಂದು ಸ್ಥಳಕ್ಕೆ ಸ್ವಾಮಿ ಸೇರಿ ಬರಲು ನಿನ್ನ ಕೃಪೆಯನ್ನು ಒದಗಿಸಿಕೊಡು ಸ್ವಾಮಿ. ಈ ಒಂದು ಸ್ಥಳಕ್ಕೆ ಸ್ವಾಮಿ ಎಲ್ಲ ಜಾತಿ ಜನರನ್ನು ಕರೆದುಕೊಂಡು ಬನ್ನಿ ಸ್ವಾಮಿ. ನೀನು ಅದ್ಭುತ ಮಾಡುವ ದೇವರು, ನೀನು ಆಶ್ಚರ್ಯ ಕಾರ್ಯವನ್ನು ಮಾಡುವ ದೇವರು ಸ್ವಾಮಿ. ನಿನ್ನ ಆಶ್ಚರ್ಯ ಕಾರ್ಯಗಳಿಂದ, ನಿನ್ನ ಅದ್ಭುತ ಕಾರ್ಯಗಳಿಂದ ಎಲ್ಲರೂ ಸ್ವಾಮಿ ಗಮನಕ್ಕೆ ತಂದುಕೊಳ್ಳಲು, ಗಮನಿಸಲು ನಿನ್ನ ಕೃಪೆಯನ್ನು ಎಲ್ಲ ಜನರಲ್ಲಿ ಹೃದಯದಲ್ಲಿ ಒದಗಿಸಿಕೊಡು ಸ್ವಾಮಿ. ಎಲ್ಲದಕ್ಕಿಂತಲೂ ನೀನೇ ದೊಡ್ಡ ದೇವರು ಸ್ವಾಮಿ. ನೀನು ಬಲವಂತನಾದ ದೇವರು, ನೀನು ಪವಿತ್ರನಾದ ದೇವರು. ಮನುಷ್ಯರನ್ನು ರಕ್ಷಿಸಲು, ಮನುಷ್ಯರ ಪಾಪದಿಂದ ಬಿಡಿಸಲು, ಮನುಷ್ಯರ ಅಕ್ರಮದಿಂದ ಬಿಡಿಸಲು ನೀನೇ ಸ್ವಾಮಿ ನರರೂಪಿಯಾಗಿರುವಂಥ ದೇವರು, ನರಶರೀರಿಯಾದಂಥ ದೇವರು. ಭೂಲೋಕಕ್ಕೆ ಸ್ವಾಮಿ ನಿನ್ನನ್ನು ನೀನು ತಗ್ಗಿಸಿಕೊಂಡು ಈ ಲೋಕ ಜನರನ್ನು ಬಿಡಿಸಲು, ಈ ಲೋಕ ಮನುಷ್ಯರನ್ನು ಪಾಪದಿಂದ ಬಿಡಿಸಲು, ಕಷ್ಟದಿಂದ ಬಿಡಿಸಲು ಬಂದಿರುವಂಥ ದೇವರು ಸ್ವಾಮಿ. ನಿನ್ನ ಕೃಪೆಯನ್ನು ಒದಗಿಸಿಕೊಡು ಸ್ವಾಮಿ. ನಿನ್ನ ಚಿತ್ತವನ್ನು ಹರಿದು ಬರಲಿ ಸ್ವಾಮಿ. ನಿನ್ನ ಪವಿತ್ರ ಆತ್ಮನನ್ನು ಇಲ್ಲಿ ತುಂಬಿಸು ಸ್ವಾಮಿ. ನಿನ್ನ ಪವಿತ್ರ ಆತ್ಮದ ಮೂಲಕ ಸ್ವಾಮಿ ಕಾರ್ಯಗಳನ್ನು ನಡೆಸು ಕರ್ತನೆ. ದೇವಾ ಸ್ತೋತ್ರಪ್ಪ. ಬಲವಾದಂಥ ದೇವರೇ, ಮನುಷ್ಯನ ರಕ್ಷಣೆಗಾಗಿ ಭೂಲೋಕಕ್ಕೆ ಇಳಿದು ಬಂದಿರುವಂಥ ಕರ್ತನೆ ಸ್ವಾಮಿ. ಈ ನಮ್ಮ ಸ್ವಸ್ಥತಾ ಶಾಲೆಯನ್ನು ಆಶೀರ್ವಾದಿಸಪ್ಪ ಸ್ವಾಮಿ. ಎಲ್ಲ ಜನರು ಈ ಒಂದು ಆಶೀರ್ವಾದವನ್ನು ನೋಡಲು, ಈ ಒಂದು ಆಶೀರ್ವಾದವನ್ನು ಹೊಂದಲು ನಿನ್ನ ಕೃಪೆಯನ್ನು ಒದಗಿಸಿಕೊಡು. ಪ್ರತಿಯೊಬ್ಬರು ಸ್ವಾಮಿ ಮತದಿಂದಲೂ, ಇದು ನಮ್ಮ ಮತ, ಇದು ನಿಮ್ಮ ಮತ, ಇದು ನಮ್ಮ ದೇವರು, ಇದು ನಿಮ್ಮ ದೇವರು ಅನ್ನುತ್ತಾ ಸ್ವಾಮಿ ಪ್ರತಿಯೊಬ್ಬರು ಸುತ್ತಲೂ ಕಂಚಿ ಹಾಕ್ಕೊಂಡಿದ್ದಾರೆ, ಬೆಲೆ ಹಾಕ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಸ್ವಾಮಿ ಅದನ್ನು ತೆಗೆದು ಹಾಕಿಕೊಂಡು ನಿನ್ನ ಸನ್ನಿಧಿಗೆ ಬರುವಂಥ ಸ್ಥಿತಿ ಪ್ರತಿಯೊಬ್ಬರಿಗೆ ದಯಪಾಲಿಸು. ಪ್ರತಿಯೊಬ್ಬರಿಗೆ ತಾವಿರುವಂಥ ಜಾಗವನ್ನು ಬಿಟ್ಟು ತಾವು ಜೀವನ ಮಾಡುತ್ತಿರುವಂಥ ಆ ಒಂದು ಕೆಟ್ಟ ಜೀವನವನ್ನು ಬಿಟ್ಟು ನಿನ್ನ ಸನ್ನಿಧಿಗೆ ಬರಲು, ನಿನ್ನ ಸನ್ನಿಧಿಗೆ ಬರಲು ನಿನ್ನ ಕೃಪೆಯನ್ನು ಒದಗಿಸಿಕೊಡು ಸ್ವಾಮಿ. ನಿನ್ನ ಕೃಪೆಯನ್ನು ಒದಗಿಸಿಕೊಡು. ಎಲ್ಲರನ್ನ ರಕ್ಷಿಸಪ್ಪ ಏಸಪ್ಪ. ನಿನಗೆ ಸ್ತೋತ್ರ. ಘನವಾದ ಪರಿಶುದ್ಧವಾದಂಥ ದೇವರೇ ಸ್ತೋತ್ರ. ಈ ಸ್ಥಳದಲ್ಲಿ ನಿನ್ನ ನಾಮಕ್ಕೆ ಮಹಿಮೆ ಬರಲಿ ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ಸ್ವಾಮಿ. ಎಲ್ಲ ಜನರು ನಿನ್ನ ನಾಮ ಪರಭಾವವನ್ನು ನೋಡಲು ನಿನ್ನ ಕೃಪೆಯನ್ನು ಸ್ವಾಮಿ ಸಂಪೂರ್ಣದಿಂದ ಒದಗಿಸ ಕರ್ತನೇ ಸ್ತೋತ್ರಪ್ಪ. ಎಲ್ಲ ಸ್ವಾಮಿ ಈ ಒಂದು ಸಂಬಂಧವಾದಂಥ ಈ ಒಂದು ದೇವತೆಯನ್ನು ಈ ಮನುಷ್ಯರ ಕಣ್ಣುಗಳನ್ನು ಕುರುಡುತನಾಗಿ ಮಾಡಿರುವುದರಿಂದ ನೋಡಲು, ಕೇಳಲು ಅವರ ಮನಸ್ಸಿನಿಗೆ ಯಾವುದು ಅರ್ಥವನ್ನು ಆಗ್ತಾ ಇರುತ್ತಿಲ್ಲ. ಕರ್ತನೇ ಸ್ವಾಮಿ, ನಿನ್ನ ಪವಿತ್ರ ಆತ್ಮದ ಮೂಲಕ ಈ ಒಂದು ಸ್ಥಿತಿಗತಿಗಳಿಂದ ಮನುಷ್ಯರನ್ನು ಬಿಡಿಸು. ಈ ಒಂದು ಸ್ಥಿತಿಯಲ್ಲಿರುವಂಥ ಮನುಷ್ಯರನ್ನು ಬಿಡಿಸಿಕೊಂಡು ಸ್ವಾಮಿ, ಈ ಒಂದು ಅಂತ್ಯಕಾಲ ದಿನಗಳಲ್ಲಿ ಎಲ್ಲ ಜನರು ನಿನ್ನ ನಾಮದೊಳಗೆ ಸೇರುವರು ಎಂಬುದಾಗಿ, ನಿನ್ನ ನಾಮದಲ್ಲಿ ಮೊಣಕಾಲು ಹಚ್ಚುತ್ತಾರೆ ಎಂಬುದಾಗಿ, ಪ್ರತಿಯೊಬ್ಬನ ನಾಲಿಗೆಯನ್ನು ನಿನ್ನನ್ನು ಸ್ತುತಿಸುತ್ತಿರುವುದು ಎಂಬುದಾಗಿ ನೀನು ಕೊಟ್ಟಿರುವಂಥ ಈ ವಾಗ್ದಾನದ ಮೂಲಕ, ನೀನು ಕೊಟ್ಟಿರುವಂಥ ಈ ವಾಗ್ದಾನದ ಮೂಲಕ ಸ್ವಾಮಿ ನಿನ್ನ ಚಿತ್ತವನ್ನು ಒದಗಿಸಿಕೊಡು ಸ್ವಾಮಿ. ನಿನ್ನ ಚಿತ್ತವನ್ನು
ಸ್ವಾಮಿ, ನಿನ್ನ ಚಿತ್ತವನ್ನು ಎಲ್ಲ ಜನರು ತಿಳಿದುಕೊಳ್ಳಲು ಎಲ್ಲ ಜನರು ಸ್ವಾಮಿ ಹೃದಯವನ್ನು ತೆರೆಸ್ವಾಮಿ. ಆ ಒಂದು ತೋತಾಯಿರ ಪಟ್ಟಣದಲ್ಲಿ ಇದ್ದಿರುವಂಥ ಆ ಒಂದು ಲೂದಿಯ ಎನ್ನುವ ಸ್ತ್ರೀ ಒಂದು ಹೃದಯವನ್ನು ತೆರೆದು ಇರುವಾಗ ಸ್ವಾಮಿ ಪೌಲನನ್ನು ಸ್ವೀಕರಿಸಿದರು, ಪೌಲನನ್ನು ಕರೆದುಕೊಂಡರು, ವಾಕ್ಯವನ್ನು ಹೇಳುವುದಕ್ಕೆ ಆಸೆ ಪಟ್ಟರು. ಸ್ವಾಮಿ ವಾಕ್ಯವನ್ನು ಕೇಳಲು ಇಷ್ಟಪಟ್ಟವರಾದರು. ಆಗನೇ ಸ್ವಾಮಿ ನೀನು ಹೃದಯವು ಸ್ವಾಮಿ ಮಂದ ಸ್ಥಿತಿಯಲ್ಲಿರುವಂಥ ಹೃದಯ ಪೀಡಿತರನ್ನು ಹೃದಯವನ್ನು ತೆರೆದು ಹಾಕಿ ಸ್ವಾಮಿ ಅವರ ಹೃದಯವನ್ನು ಮುಚ್ಚು ಹಾಕಿರುವಂಥ ಬಾಗಲೆ ಥರ ಆಗದೆ ತೆರೆದಿರುವಂಥ ಬಾಗಲೆ ಥರ ಮಾಡುವನು ನೀನು. ಪ್ರತಿಯೊಬ್ಬರ ಹೃದಯವನ್ನು ಸ್ವಾಮಿ ತೆರೆಯಪ್ಪ. ವಾಕ್ಯದಿಂದಲೂ ತೆರೆ ಸ್ವಾಮಿ, ಪ್ರಾರ್ಥನದಿಂದಲೂ ತೆರೆ ಸ್ವಾಮಿ. ಅವರ ಹೃದಯವನ್ನು ಸ್ವಾಮಿ ನಿನ್ನ ಆತ್ಮದ ಮೂಲಕ ತುಂಬಿಕೊಂಡು ನಿನ್ನ ಚಿತ್ತಕ್ಕೆ ಒಳಗಾಗುವಂತೆ ಸ್ಥಿತಿಯನ್ನು ದಯಪಾಲಿಸು ಕರ್ತನೆ. ಎಲ್ಲ ಜನರು ಸ್ವಾಮಿ ಮೂಢತನಕ್ಕೆ ಒಳಗಾಗಿರುತ್ತಾರೆ ಸ್ವಾಮಿ, ಕೆಟ್ಟತನಕ್ಕೆ ಒಳಗಾಗಿರುತ್ತಾರೆ, ಅಪನಂಬಿಕೆಯನ್ನು ಹಿಡಿದುಕೊಂಡಿರುತ್ತಾರೆ ಸ್ವಾಮಿ. ನಂಬಿಕಸ್ಥರಾಗಿ ಜೀವಿಸಲು ನಿನ್ನ ಕೃಪೆಯನ್ನು ಒದಗಿಸಿಕೊಡು. ಪವಿತ್ರಾತ್ಮ ದೇವರೇ, ಪವಿತ್ರಾತ್ಮ ದೇವ, ನಿನ್ನ ಎಲ್ಲ ಹೃದಯಗಳನ್ನು ಪರೀಕ್ಷಿಸುವಂಥ ದೇವರು, ಎಲ್ಲ ಮನುಷ್ಯನ ಆಲೋಚನೆಗಳನ್ನು ನೀನು ಸ್ವಾಮಿ ನೋಡಿರುವಂಥ ದೇವರು. ಮನುಷ್ಯನ ಒಂದು ಸ್ಥಿತಿಗತಿಯನ್ನು ನೀನು ಬಲ್ಲವನಾಗಿರುತ್ತಿ ಸ್ವಾಮಿ, ನೀನು ಬಲ್ಲವನಾಗಿರುತ್ತಿ. ಅದರಿಂದ ನಿನ್ನ ಪವಿತ್ರವಾದಂಥ ನಾಮಕ್ಕೆ ಈ ಒಂದು ಸ್ಥಳದಲ್ಲಿ ಮಹಿಮೆ ಬರಲಿ ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆ ಬರಲಿ ಸ್ವಾಮಿ. ನಿನ್ನ ಸೃಷ್ಟಿಸಿದಿರುವಂಥ ಜನರಿಂದ ನಿನಗೆ ಮಹಿಮೆ ಬರಲಿ. ನಿನ್ನ ಕೃಪೆಯನ್ನು ಸಂಪೂರ್ಣವಾಗಿ ಸ್ವಾಮಿ ಒದಗಿಸಿಕೊಡು ಸ್ವಾಮಿ. ಸ್ವಾಮಿ ಈ ಒಂದು ಸ್ವಸ್ಥದ ಶಾಲೆ ಕಡೆ ಗಮನವನ್ನು, ಪ್ರತಿಯೊಬ್ಬರ ಗಮನವನ್ನು ಸ್ವಾಮಿ ಹಿಡಿದುಕೊಂಡು ಜ್ಞಾಪಕಕ್ಕೆ ತಂದುಕೊಂಡು, ಅಯ್ಯೋ ನಾನು ಬೆಥೆಸ್ದ ಸ್ವಸ್ಥದ ಶಾಲೆಯನ್ನು ಹೋಗುತ್ತೇನೆ, ನನ್ನ ಕಷ್ಟಗಳು ನಿವಾರಣವಾಗುತ್ತವೆ, ನನ್ನ ರೋಗಗಳಿಗೆ ಸ್ವಸ್ಥತೆ ಬಿಡುಗಡೆ ದೇವರು ಕೊಡುತ್ತಾನೆ. ಅಲ್ಲಿ ಸೇವಕ ಸೇವಕಿಯರನ್ನು ದೇವರು ಬಲವಾದಂಥ ರೀತಿಯಾಗಿ ಪವಿತ್ರಾತ್ಮದಿಂದ ಮಾತನಾಡುತ್ತಾನೆ, ಪವಿತ್ರಾತ್ಮದಿಂದ ಮಾತನಾಡುತ್ತಾನೆ, ಪವಿತ್ರಾತ್ಮ ಶಕ್ತಿಯನ್ನು ಕೊಡುತ್ತಾನೆ, ಪವಿತ್ರಾತ್ಮ ಶಕ್ತಿಯಿಂದ ಎಲ್ಲ ಬಿಡುಗಡೆ ಕೊಡುತ್ತಾನೆ, ಎಲ್ಲ ಸಮಸ್ಯೆಗಳಿಗೆ ಬಿಡುಗಡೆ ಕೊಡುತ್ತಾನೆ ಅನ್ನುತ್ತಾ ಸ್ವಾಮಿ ಎಲ್ಲ ಮನುಷ್ಯರನ್ನು, ಎಲ್ಲ ಜನರನ್ನು ಸ್ವಾಮಿ ಈ ಒಂದು ಸ್ಥಳಕ್ಕೆ ಸೇರಿ ಬರಲು ನಿನ್ನ ಕೃಪೆಯನ್ನು ಒದಗಿಸಿಕೊಡು. ಎಲ್ಲ ಜನರು ಈ ಸ್ಥಳಕ್ಕೆ ಬರಲಿಕ್ಕೆ ಸ್ವಾಮಿ ನಿನ್ನ ಚಿತ್ತವನ್ನು ಸ್ವಾಮಿ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ವಾಮಿ, ಪ್ರತಿಯೊಬ್ಬರ ಹೃದಯದಲ್ಲಿ ಗಮನಕ್ಕೆ ಬರುವಂಥ ಸ್ಥಿತಿಯನ್ನು ಆಲೋಚನೆ ಕೊಡು ಸ್ವಾಮಿ, ಆಲೋಚನೆ ಕೊಡು ಸ್ವಾಮಿ, ಆಲೋಚನೆ ಕೊಡು ಸ್ವಾಮಿ. ಪವಿತ್ರಾತ್ಮ ದೇವರೇ ಸ್ತೋತ್ರಪ್ಪ, ಪವಿತ್ರಾತ್ಮ ದೇವರೇ ಸ್ತೋತ್ರ. ನಿನ್ನ ನಾಮದಲ್ಲಿ ಎಲ್ಲವೂ ಕೂಡ ಸಾಧ್ಯನೇ, ಯಾವುದೂ ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಸ್ವಾಮಿ. ಎಲ್ಲವೂ ಕೂಡ ಸಾಧ್ಯವು, ನಿನ್ನಿಂದಲೇ ಸಾಧ್ಯವು. ಪಾಪದಿಂದ ಬಿಡಿಸುವುದು ನಿನಗೆ ಮಾತ್ರ ಸಾಧ್ಯವು. ರೋಗಗಳು ವಾಸಿಯಾಗುವುದು ನಿನ್ನಿಂದಲೇ ಸಾಧ್ಯವು ಸ್ವಾಮಿ. ಸಾಲಗಳು ತೀರುವುದು ನಿನ್ನಿಂದಲೇ ಸಾಧ್ಯವು. ಶತ್ರು ಸೈತಾನ ಶೋಧನೆಗಳು ಬಿಡುಗಡೆ ನಿನ್ನಿಂದಲೇ ಸಾಧ್ಯವು. ಅಪವಿತ್ರ ಆತ್ಮಗಳು, ದುಷ್ಟ ಶಕ್ತಿಗಳು
ಮಠ ಮಂತ್ರಗಳನ್ನು ಸ್ವಾಮಿ ಎಲ್ಲದರಿಂದ ಕತ್ತಲೆ ಕಾರ್ಯಗಳಿಂದ ಬೆಳಕಿಗೆ ಬರುವಂಥ ಸ್ಥಿತಿಯನ್ನು ಕೋರುವ ದೇವರು ನೀನು. ಬೆಳಕನ್ನು ತೋರಿಸುವ ದೇವರು ನೀನು. ಬೆಳಕು ತೋರಿಸುವ ದೇವರು ನೀನು ಸ್ವಾಮಿ. ಎಲ್ಲರ ಹೃದಯಗಳನ್ನು ಸ್ವಾಮಿ ನಿನ್ನ ಬೆಳಕಿಗೆ ಬರುವಂಥ ಸ್ಥಿತಿಯನ್ನು ಒದಗಿಸಿಕೊಡುವಂಥ ದೇವರು. ಪವಿತ್ರಾತ್ಮ ದೇವರೇ, ಪವಿತ್ರಾತ್ಮ ದೇವರೇ ಸ್ವಾಮಿ, ನಿನ್ನ ಕೃಪೆಯನ್ನು ತುಂಬ ಸ್ವಾಮಿ ಹರಿದು ಬರುವಂತೆ ಕೃಪೆಯನ್ನು ಒದಗಿಸಿಕೊಡು ಸ್ವಾಮಿ. ನಿನ್ನ ಕೃಪೆಯನ್ನು ಎಲ್ಲ ಜನರು ನೋಡುವ ಒಂದು ಆತ್ಮೀಯ ದೃಷ್ಟಿಯಿಂದ ನೋಡಲು ಸ್ಥಿತಿಯನ್ನು ಕೊಡು ಸ್ವಾಮಿ. ಯೆಶಾಯನ ಬರೆದ ಗ್ರಂಥದಲ್ಲಿ ಜನರು ನನ್ನನ್ನು ನೋಡುತ್ತಾರೆ, ಕುರುಡರಾಗಿರುತ್ತಾರೆ. ನನ್ನ ಜನರು ಮಾತನಾಡುತ್ತಾರೆ, ಮೂಗದಿಂದ ಇರುವುದರಿಂದ ನಾನು ಮಾತನಾಡುವುದಿಲ್ಲ ಎಂಬುದಾಗಿ ಸ್ವಾಮಿ. ಅವರ ಮಾತುಗಳು, ಅವರ ಚಟುವಟಿಕೆಗಳು ನೀನು ಎಲ್ಲವನ್ನು ತಿಳಿದಿರುವ ದೇವರು ಸ್ವಾಮಿ, ತಿಳಿದಿರುವ ದೇವರು ಸ್ವಾಮಿ. ಹೃದಯಪೂರ್ವಕವಾಗಿ ನಿನ್ನ ಕಡೆ ತಿರುಗಿಕೊಂಡು ನಿನ್ನ ಸಂಪೂರ್ಣತೆಯನ್ನು, ನಿನ್ನ ಸಂಪೂರ್ಣವಾದಂಥ ಪವಿತ್ರವಾದಂಥ ಆತ್ಮದ ಮೂಲಕ ತುಂಬಿಕೊಂಡು ನಡೆಯಲು ಸ್ವಾಮಿ ನಿನ್ನ ಆತ್ಮವನ್ನು ಪವಿತ್ರಾತ್ಮದಿಂದ ನಡೆಸಿಕೊಳ್ತಾನೆ ಸ್ವಾಮಿ. ನೀನು ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು. ಅದ್ಭುತ ಕಾರ್ಯಗಳನ್ನು ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡುತ್ತೀರಿ ಎನ್ನುವುದಾಗಿ ಸ್ವಾಮಿ. ದೇವರನ್ನು ನಂಬಿದರೆ ದೇವರ ಮಹಿಮೆಯನ್ನು ನೋಡಿರುವಿರಿ. ಇದು ಬಹಳ ಬಲವಾದಂಥ ವಾಗ್ದಾನವು. ಇದಕ್ಕೆ ಯಾವುದೇ ಖರ್ಚಿಲ್ಲ, ಇದಕ್ಕೆ ಯಾವುದೇ ಖರ್ಚಿಲ್ಲ, ಇದಕ್ಕೆ ಯಾವುದೇ ಸೇರಿ ತೀರಿಸುವುದಿಲ್ಲ. ಇದಕ್ಕೆ ಯಾವುದೇ ಒಣಗಾಗಲಾರದಂಥ ಸ್ಥಿತಿ. ಕರ್ತನ ಮಾತ್ರ ನಂಬಿದರೆ ಸಾಕು. ಅದೇ ನಿನ್ನ ಆಶೀರ್ವಾದ, ಅದೇ ನಿನ್ನ ನಂಬಿಕೆ, ಅದೇ ನಿನ್ನ ವಾಗ್ದಾನವು, ಅದೇ ನಿನ್ನ ಚಿತ್ತವನ್ನು ನಡೆದುಕೊಳ್ಳಲು ನಿನ್ನ ಕೃಪೆಯನ್ನು ಸ್ವಾಮಿ ಎಲ್ಲ ಮಕ್ಕಳಲ್ಲಿ ನಿನ್ನ ಚಿತ್ತವನ್ನು ಸ್ವಾಮಿ, ನಿನ್ನ ಚಿತ್ತವನ್ನು ಅರಿತವರಾಗಿ ಪ್ರಾರ್ಥನೆ ಮಾಡಲು ಶಕ್ತಿಯಿಂದಲೂ ಸ್ವಾಮಿ, ಪವಿತ್ರಾತ್ಮದಿಂದಲೂ ಪ್ರಾರ್ಥನೆ ಮಾಡಲು ನಿನ್ನ ಕೃಪೆಯನ್ನು ಒದಗಿಸಿಕೊಡು. ಪವಿತ್ರಾತ್ಮ ದೇವರೇ, ಪವಿತ್ರಾತ್ಮ ದೇವ, ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ. ಪ್ರಾರ್ಥನೆ ಮೂಲಕ ಎಲ್ಲವನ್ನು ಸ್ವಾಮಿ ಜಯ ಸಿಗಬಹುದು. ಎಲ್ಲ ಪಾಪದ ಮೇಲೆ ಜಯ ಸಿಗಬಹುದು. ಎಲ್ಲ ಶತ್ರು ಶೈತಾನನ ಮೇಲೆ ಜಯ ಸಿಗಬಹುದು. ಇಕ್ಕಟ್ಟು ಕಷ್ಟದ ಮೇಲೆ ಜಯ ಸಿಗಬಹುದು. ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮಗೂ ಜಯ ಸಿಗಬಹುದು. ಪ್ರಾರ್ಥನೆಯಿಂದಲೇ ನಿನಗೆ ಆರೋಗ್ಯ, ಪ್ರಾರ್ಥನೆಯಿಂದಲೇ ನಿನಗೆ ಶಕ್ತಿ, ಪ್ರಾರ್ಥನೆಯಿಂದಲೇ ನಿನಗೆ ಬಲ ಉಂಟು, ಪ್ರಾರ್ಥನೆಯಿಂದಲೇ ನಿನಗೆ ಪವಿತ್ರ ಆತ್ಮ ಉಂಟು, ಪ್ರಾರ್ಥನೆಯಿಂದಲೇ ನಿನಗೆ ವರಗಳು ಉಂಟು, ಪ್ರಾರ್ಥನೆಗಳಿಂದಲೇ ನೀನು ಮೊಣಕಾಲು ಹಚ್ಚುವ ಶಕ್ತಿಯನ್ನು ಕೊಡುವಂಥ ದೇವರು. ನಿನಗೆ ಯಾವ ಶಕ್ತಿ ಬೇಕಾಗಿದೆ, ಯಾವ ಶಕ್ತಿ ಬೇಕಾಗಿದೆ, ನೀನು ಯಾವ ಬಲಹೀನದಲ್ಲಿ ಇದ್ದೀರಾ, ಯಾವ ಬಲಹೀನತೆಯಲ್ಲಿದ್ದೀರಾ, ನನ್ನ ಬಲಹೀನತೆ ಇದು ಸ್ವಾಮಿ, ನನ್ನ ಬಲಹೀನತೆ ಇದು ಸ್ವಾಮಿ, ನನ್ನ ಸಂಕಟವಿದು ಸ್ವಾಮಿ, ನನ್ನ ಪಾಪಪೂರಿತವಾದ ಬಲಹೀನ ಸ್ಥಿತಿಗಳು ಈಗಿದಾವು ಸ್ವಾಮಿ. ಕರ್ತನ ಮುಂದೆ ಪ್ರಾರ್ಥನೆ ಮಾಡುವುದರ ಮೂಲಕ ಯೇಸು ಸ್ವಾಮಿ ನಿನ್ನ ಪ್ರಾರ್ಥನೆಯನ್ನು ಕೇಳಿ, ಯೇಸು ಸ್ವಾಮಿ ನಿನ್ನ ಪ್ರಾರ್ಥನೆಯನ್ನು ಆಲಿಸಿ, ಯೇಸು ಸ್ವಾಮಿ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೂ ಬೇಕಾಗಿರುವಂಥ ಆರೋಗ್ಯವನ್ನು ಕೊಡುವಂಥ ದೇವರು, ಆಯುಷ್ಕಾಲವನ್ನು ಕೊಡುವಂಥ ದೇವರು,
ನಿನ್ನ ಎಲ್ಲದರಿಂದ ಕಷ್ಟ ನಷ್ಟಗಳನ್ನು ಬಿಡಿಸುವಂಥ ದೇವರು. ದೇವ ನಿನಗೆ ಸ್ತುತಿ 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 ಸ್ತೋತ್ರ. ಪವಿತ್ರಾತ್ಮ ದೇವರೇ ಸ್ತೋತ್ರ, ಪವಿತ್ರಾತ್ಮ ದೇವರೇ ಸ್ತೋತ್ರ, ಪರಿಪೂರ್ಣವಾದಂಥ ಶಕ್ತಿ ಉಳ್ಳವ ದೇವರೇ ಸ್ತೋತ್ರಪ್ಪ. ನಿನ್ನ ಪವಿತ್ರ ಆತ್ಮದಿಂದಲೂ ಸ್ವಾಮಿ ಈ ಭೂಲೋಕದಲ್ಲಿ ಈ ಬಲವಾದಂಥ ಯಾವದಾರು ಗಿಡಗಳನ್ನು ನಿನ್ನ ಪವಿತ್ರಾತ್ಮ ಸ್ವರದಿಂದಲೂ ಮುರಿಯಲು ಪಡೆಯುತ್ತಾವೆ, ಮುರಿದು ಹೋಗುತ್ತಾವೆ. ಕರ್ತನ ಒಂದು ಸ್ವರವನ್ನು ನೋಡಿದಿರುವಾಗ ಮುರಿದು ಹೋಗುತ್ತಾವೆ. ನಿನ್ನ ಅಲ್ಲಿರುವಂಥ ಎಲ್ಲ ಚಟುವಟಿಕೆಗಳನ್ನು ಮುರಿದು ಹಾಕುವಂಥ ದೇವರು, ತೊರೆದು ಹಾಕುವಂಥ ದೇವರು, ಶಕ್ತಿ ಕೊಡುವಂಥ ದೇವರು, ಬಲ ಕೊಡುವಂಥ ದೇವರು, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವಂಥ ದೇವರು. ಇಂತಹ ಬಲವಾದಂಥ ದೇವರ ಸನ್ನಿಧಿಗೆ ಬಂದಿರುವಂಥ ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಪತಿ ಪತ್ನಿಯರಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ. ನೀವು ಯಾವ ಅಂಶವನ್ನು ಇಲ್ಲಿಗೆ ತಂದುಕೊಂಡಿದ್ದೀರೋ, ನೀವು ಏನು ಬರೆದು ಹಾಕ್ತೀರೋ, ಸ್ವಾಮಿ ನನ್ನ ಅಂಶವಿದು, ನನ್ನ ಪ್ರಾರ್ಥನೆ ಇದು, ನನ್ನ ವಿಜ್ಞಾಪನೆ ಇದು, ನನ್ನ ಹರಿಕೆ ಇದು. ಸ್ವಾಮಿ ನನ್ನ ವಿಜ್ಞಾಪನೆಯನ್ನು ಆಲಿಸುವ ದೇವರು. ನೀನು ಒಂದು ಕೇಳುವುದಾದರೆ ದೇವರು ಎರಡು ಕೊಡುತ್ತಾನೆ. ನೀನು ಒಂದು ಕೇಳಿದರೆ ದೇವರು ಎರಡು ಕೊಡುವಂಥ ದೇವರಾಗಿರುತ್ತಾನೆ. ಪರಿಶುದ್ಧಾತ್ಮ ತಂದೆ ಸ್ತುತಿ 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 ಸ್ತೋತ್ರ. ನಮ್ಮನ್ನು ಕರೆದುಕೊಂಡು ಬಂದಿರುವ ದೇವರೇ ಸ್ತೋತ್ರ. ಈ ಒಂದು ಸ್ಥಳಕ್ಕೆ ನಮ್ಮನ್ನು ಸೇರಿಸಿರುವ ದೇವರೇ ಸ್ತೋತ್ರ. ನಮಗೂ ಸಮಯವನ್ನು ಕೊಟ್ಟಿರುವ ದೇವರೇ ಸ್ತೋತ್ರ. ಈ ಒಂದು ಮೊಣಕಾಲು ಹಚ್ಚಲು, ಈ ಪ್ರಾರ್ಥನೆ ಮೆಟ್ಲಲ್ಲೂ ಪಾಲು ಹೊಂದಲು ನಿನ್ನ ಕೃಪೆಯನ್ನು ಒದಗಿಸಿಕೊಟ್ಟಿರುವ ದೇವರೇ ಸ್ತೋತ್ರ. ಸ್ತೋತ್ರಪ್ಪ ಸ್ತೋತ್ರ. ನಿನ್ನ ಪವಿತ್ರವಾದ ಘನವಾದಂಥ ನಾಮಕ್ಕೆ ಸ್ತುತಿ ಸ್ತುತಿ ಸ್ತೋತ್ರ. ಪ್ರತಿಯೊಬ್ಬರು ಸ್ತುತಿಸಿರಿ. ಕರ್ತನೇ ಸ್ತೋತ್ರ. ಪವಿತ್ರಾತ್ಮ ದೇವರೇ ಸ್ತೋತ್ರ. ಪವಿತ್ರಾತ್ಮ ತಂದೆಯೇ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆಗಳು ಎಲ್ಲವನ್ನು ಸ್ವಾಮಿ ಕೇಳುವುದಕ್ಕಾಗಿ ಸ್ತೋತ್ರ. ಈ ಥರ ಪ್ರಾರ್ಥನೆ ಮಾಡಲು ನಿನ್ನ ಕೃಪೆಯನ್ನು ಪವಿತ್ರಾತ್ಮವನ್ನು ಒದಗಿಸಿಕೊಟ್ಟಿರುವ ದೇವರೇ ಸ್ತೋತ್ರ. ಸ್ತುತಿಸಿರಿ ಕರ್ತನನ್ನು. ಸ್ವಾಮಿ ನನ್ನನ್ನು ಕಾಪಾಡಿದ ದೇವ ಸ್ತೋತ್ರ. ನನ್ನ ಮಕ್ಕಳನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು, ಸ್ವಾಮಿ ನನ್ನ ಸೇವೆಯನ್ನು ಆಶೀರ್ವಾದಿಸಿದ ದೇವರೇ ಸ್ತೋತ್ರ. ಸ್ವಾಮಿ ನನ್ನ ಪೂರ್ಣ ಆರೋಗ್ಯದಿಂದಲೂ ಸ್ವಸ್ಥತೆ ಮಾಡಿರುವಂಥ ದೇವರೇ ಸ್ತೋತ್ರ. ಇಕ್ಕಟ್ಟುಗಳಿಂದ, ಸೈತಾನ ಕ್ರಿಯೆಗಳಿಂದ, ಅನೇಕ ಗಂಡಾಂತರಗಳಿಂದ, ಅಪಾಯಗಳಿಂದ, ಸೈತಾನಿನ ಶೋಧನೆಗಳಿಂದ, ಶತ್ರುಗಳಿಂದ, ದೆವ್ವಗಳಿಂದ, ಅಪವಿತ್ರ ಆತ್ಮಗಳಿಂದ ಎಲ್ಲದರಿಂದಲೂ ನನ್ನನ್ನು ಬಿಡುಗಡೆ ಮಾಡಿ, ನನ್ನನ್ನು ರಕ್ಷಿಸಿ, ನನ್ನನ್ನು ಕಾಪಾಡಿದ ದೇವ ನಿನಗೆ ಸ್ತುತಿ ಸ್ತೋತ್ರ ಸ್ತೋತ್ರ. ವಾಕ್ಯವನ್ನು ಕೊಟ್ಟಿರುವ ದೇವರ ಸ್ತೋತ್ರ. ಸ್ವಾಮಿ ಪವಿತ್ರಾತ್ಮ ವರಗಳನ್ನು ಕೊಟ್ಟಿರುವ ದೇವರ ಸ್ತೋತ್ರ. ಪವಿತ್ರಾತ್ಮ ಶಕ್ತಿಯನ್ನು ನಮಗೆ ತೋರಿಸೋದಕ್ಕಾಗಿ ಸ್ತೋತ್ರ. ಕರ್ತನೇ ಸ್ತುತಿ ಸ್ತೋತ್ರ. ರಕ್ಷಣೆ ಕೊಟ್ಟಿರುವ ದೇವರೇ ಸ್ತೋತ್ರ. ಈ ಥರ ಸ್ವಾಮಿ ನಾವು ಅನ್ನ, ನೀರು, ನಿದ್ದೆ, ಕೆಲಸ ಎಲ್ಲವನ್ನು ಬಿಟ್ಟು ಸ್ವಾಮಿ ಜೀವನಮಾನದಲ್ಲೂ ಕೂಡ ಪ್ರತಿ ಸಮಯವೂ ಕೂಡ ಸ್ತುತಿಸಲು ಸಿದ್ಧ ಪಡೆದು ಸ್ತುತಿಸಲಿಕ್ಕೆ ನಾವು ತಯಾರಾಗಿ ನಿಂತರೂ ಕೂಡ ಅದು ಸ್ವಲ್ಪ ಸ್ತುತಿ ಮಾತ್ರವಾಗಿರುತ್ತದೆ. ಸ್ವಾಮಿ ನಮ್ಮ ಪರವಾಗಿ ದೇವದೂತರು ಸ್ತುತಿಸುತ್ತಾರೆ, ಶರಾಫರು ನಿನ್ನನ್ನು ಸ್ತುತಿಸುತ್ತಾರೆ, ಕೆರಾಫರು ನಿನ್ನನ್ನು ಸ್ತುತಿಸುತ್ತಾರೆ. ಸ್ವಾಮಿ ಪವಿತ್ರ ಆತ್ಮ ದೇವರೇ, ಘನವಾದ ದೇವದೂತರು, ಭಕ್ತರು, ಸಭೆಯವರು, ಪಾಲಕರು, ಸ್ವಾಮಿ ಯಾಜಕರು, ಸ್ವಾಮಿ ಭೂಮಿ ಮೇಲೆ ಇರುವಂಥ ಎಲ್ಲ ಪಕ್ಷಿ ಪಶುವಾದಿಗಳು, ಕರಿಮಿ ಕೀಟಗಳು, ಗುಡ್ಡಗಳು, ವೃಕ್ಷಗಳು, ಎಲ್ಲ ಪ್ರಾಣಿ ಇರುವಂಥ ಎಲ್ಲ ಜೀವದಿಂದ ಇರುವಂಥ ಪ್ರಾಣಿಗಳು ಎಲ್ಲ ಕೂಡ
ನಿನ್ನನ್ನು ಸ್ತುತಿಸುತ್ತಿದ್ದಾವೆ. ಕರ್ತನೆ, ನಾವು ಕೂಡ ನಿನ್ನನ್ನು ಸ್ತುತಿಸಲು ಈ ಒಂದು ಸಮಯಕ್ಕಾಗಿ ಒದಗಿಸಿಕೊಟ್ಟಿರುವ ದೇವರೇ, ನಿನ್ನ ಪವಿತ್ರ ನಾಮಕ್ಕಾಗಿ ಸ್ತುತಿ 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 ಸ್ತೋತ್ರ. ಈ ಥರ ಸ್ತುತಿಸಲು ಸಮಯವನ್ನು ಕೊಟ್ಟಿರುವ ದೇವರೇ, ನಿನ್ನ ಪವಿತ್ರ ನಾಮಕ್ಕಾಗಿ ಸ್ತುತಿ 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 ಸ್ತೋತ್ರ. ಸ್ತುತಿಸಿರುವಂಥ ನಾವು ಕರ್ತನ ಮುಂದೆ ಮೊಣಕಾಲು ಹಚ್ಚಿ 2 ಕೈಗಳನ್ನು ಜೋಡಿಸುತ್ತಾ ಕರ್ತನನ್ನು ನೋಡುತ್ತಾ ನಾವು ಕರ್ತನ ಕಡೆಗೆ ಗಮನವನ್ನು ಹಿಡಿದುಕೊಂಡು ಮನೋನಿಧಾನವುಳ್ಳವರಾಗಿ ಕರ್ತನ ಸ್ವರವನ್ನು ಕೇಳಲು ನಾವು ನಮ್ಮ ಮನೋನಿಧಾನದಿಂದ ಕರ್ತನ ಕಡೆಗೆ ನೋಡುವುದಕ್ಕೆ ನಾವು ತಯಾರಾಗಿ ಆದಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನನ್ನ ಹತ್ರ ಹೇಳಿ, ದೇವರೇ ನನಗೆ ಕಾಣಿಸು, ದೇವರೇ ನನ್ನ ಹತ್ರ ಮಾತನಾಡು, ದೇವರೇ ಎಲ್ಲರಿಗೂ ಕಾಣಿಸು, ದೇವರೇ ಎಲ್ಲರ ಹತ್ರ ಮಾತನಾಡು. ಆಮೇನ್. ಪರಿಶುದ್ಧನಾದಂಥ ದೇವರೇ, ಸ್ತುತಿ ಸ್ತೋತ್ರಪ್ಪ. ಈ ಒಂದು ಸಮಯದಲ್ಲಿ ಸ್ವಾಮಿ, ಈ ದಿನ ಈ ಒಂದು ಸ್ವಸ್ಥತಾ ಶಾಲೆ ಕಾರ್ಯಕ್ರಮದಲ್ಲಿ ಸ್ವಾಮಿ ಆರಂಭದಿಂದ ಇಂದಿನವರೆಗೂ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿನ್ನ ಕೃಪೆಯನ್ನು ಒದಗಿಸಿಕೊಟ್ಟಿರುವ ದೇವರೇ ಸ್ತೋತ್ರ. ಸ್ವಾಮಿ, ಈ ಒಂದು ಪ್ರಾರ್ಥನಾ ಮೆಟ್ಲ ಪ್ರಾರ್ಥನೆಯಲ್ಲಿ ಸ್ವಾಮಿ ನಡೆಸಲು ಧ್ಯಾನ ಮಾಡಲು ನಿನ್ನ ಕೃಪೆಯನ್ನು ಒದಗಿಸಿ ಎಲ್ಲರನ್ನು ಆತ್ಮದಿಂದ ತುಂಬಿಸಿ ಸ್ವಾಮಿ ಕೇಳಿರುವ ನಿನ್ನ ಮಕ್ಕಳಿಗೆ ಆಶೀರ್ವಾದಕರವಾದಂಥ ಸ್ಥಿತಿಯನ್ನು ಒದಗಿಸಿಕೊಟ್ಟಿರುವುದರಿಂದ ಸ್ತೋತ್ರ. ಪ್ರತಿಯೊಬ್ಬರನ್ನು ನಿನ್ನ ನಾಮಕ್ಕೆ ಮಹಿಮೆ ಬರುವುದಕ್ಕಾಗಿ ಸ್ವಾಮಿ, ನಿನ್ನ ಚಿತ್ತಕ್ಕೆ ಮಹಿಮೆ ತರುವುದಕ್ಕಾಗಿ ಎಲ್ಲ
ಮಕ್ಕಳನ್ನು ಆಶೀರ್ವಾದ ಕರವಾದಂಥ ಸ್ಥಿತಿಯಲ್ಲಿ ನಡೆಸಬಲ್ಲವ ದೇವರು ಎಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ವಂದಿದ್ದೀವಿ ನಮ್ಮ ತಂದೆಯೇ. ಆಮೇಲೆ